ಇಂದು ಮಂಡ್ಯಗೆ ಭೇಟಿ ನೀಡಿರುವ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ನೇರವಾಗಿ ಮದ್ದೂರು ತಾಲೂಕಿನ ಸೋಮನಹಳ್ಳಿಗೆ ತೆರಳಿದ್ದಾರೆ. ಸೋಮನಹಳ್ಳಿಯಲ್ಲಿ ಕಾರ್ಯಕರ್ತರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬಳಿಕ ಯರಗನಹಳ್ಳಿಗೆ ಪ್ರಯಾಣ ಬೆಳೆಸಿದ ಎಸ್.ಎಂ. ಕೃಷ್ಣ ಅಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ 2 ದೇವಸ್ಥಾನಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ನನ್ನ ರಾಜಕೀಯ ಪ್ರಾರಂಭ ಆದದ್ದೇ ಮದ್ದೂರಿನಲ್ಲಿ. ಅದು ಕಾಂಗ್ರೆಸ್ ವಿರುದ್ಧವಾಗಿ, ಅದು ಕಾಂಗ್ರೆಸ್ಸಿನ ವಿರುದ್ಧವಾದಂಥ ರಾಜಕೀಯ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದೆವು. ಆನಂತರ ಅದು ಮಂಡ್ಯ ಜಿಲ್ಲೆಗೆ ಅದು ವಿಸ್ತರಿಸಲ್ಪಟ್ಟಿತು. ರಾಜೀನಾಮೆ ಯಾಕೆ ಕೊಟ್ಟೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟದ್ದಾಗಿದೆ. ಈಗ ನಾನು ಯಾರನ್ನೂ ನನ್ನ ಜೊತೆಲಿ ಬನ್ನಿ ಅಂತ ಕರೆದಿಲ್ಲ. ಯಾಕೆಂದರೆ ಅವರವರ ಅನುಕೂಲತೆಗಳು, ಅವರವರ ಸಂದಿಗ್ಧಗಳು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಆ ಕಾರಣ ನಾನು ಯಾರಿಗೂ ಪೂರ್ವಭಾವಿ ಸಮಾಲೋಚನೆಯನ್ನು ಮಾಡಿಲ್ಲ.